ನಾನಂದ್ರೆ ಏನಂತ ತಿಳ್ಕೊಂಡಾನ ಸ್ವಾಮೀಜಿಗಳೇ? ಆ ನನ್ನ ಮಗ ಕಾರ್ತಿಕ್ ಇಷ್ಟು ಚಾಲು ಅದಾನಂತ ನಾನು ತಿಳ್ಕೊಂಡ ಇರಲಿಲ್ಲ. ಮತ್ತೆ ಆ ಹೆಣ್ಣು ಮಗಳ ಆಸ್ತಿ ಹೊಡ್ಕೊಂಡು ಬಂದ ನನ್ನ ಮಗ. ಅದಕ್ಕ ನಮ್ಮ ಕುಲಕರ್ಣಿ ತಂದ ಪಾರ್ಟಿ ಕೈಲಿ ನಮ್ಮ ವ್ಯಾಪಾರ ಮಾಡಿಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಅಲ್ಲ, ಸಮಯವಾದರೂ ಆ ಕುಲಕರ್ಣಿ ನನ್ನ ಮಗ ಮುಂಬೈ ಪಾರ್ಟಿ ಕರ್ಕೊಂಡು ಬಂತ ಅಂತ ಹೋದ, ಇನ್ನೂ ಯಾಕೆ ಬರಲಿಲ್ಲ? ನಮಸ್ಕಾರ ರೀ ಸ್ವಾಮಿಯವರ. ನಮಸ್ಕಾರ ರೀ ಗೌಡ್ರೆ. ನಾನು ಹೇಳಿದ ಮುಂಬೈ ಪಾರ್ಟಿ ಸೈತಾನ್ ಖಾನ್ ಅಂತ ಇವರೇ ನೋಡ್ರಿ. ಇವರು ಪ್ರಸಿದ್ಧ ಸ್ಮಗ್ಲರ್ ಮತ್ತು ಕೋಟಾ ನೋಟಿನ ವ್ಯಾಪಾರಿ. ಮತ್ತು ಇವರು ಲಕ್ಷ್ಮೀಬಾಯಿ ಅಂತ ಮುಂಬೈಯ ಪ್ರಸಿದ್ಧ ವೇಶ್ಯವಾಟಿಕೆ ಮಾಲೀಕರು. ಹಲೋ ಗುಂಡಾ. ಅಲ್ಲಲೇ, ಅದು ಗೌಡ. ಗೌಡ ಅನ್ನು. ಓಹೋ ಗೌಡ, काय म्हणतास तुम्ही? काय कुचकुच? ಇದ್ಯಾವ ಭಾಷೆ ಅಲೇ? ಅಂದಾಗೆ ಕಮಲಾಬಾಯಿ ಅವರೇ, ಅಂದಾಗೆ ಕಮಲಾಬಾಯಿ ಅವರೇ, ನಮಗೆ ಒಂದು 100 ಸ್ಮಾರ್ಟ್ ಆಗಿರೋ ಹುಡುಗಿಯರೇ ಬೇಕು. ಹಾ ಸರಿ, ಓಕೆ ಸ್ವಾಮೀಜಿಯರ. ನಿಮ್ಮ ಹತ್ರ ಹುಡುಗಿಯರ ನೋಡಿವಿ. ಇನ್ನು ಮುಂದಿನ ವಿಷಯ ಏನು? ನೋಡಿ ಕಮಲಾಬಾಯಿ, ನಮ್ಮ ಆಶ್ರಮ ಬಂದ್ ಆಗಿದ್ದಕ್ಕಾಗಿ ಕೆಲವು ಶಾಲಾ ಬಾಲಿಕರನ್ನು ಕಿಡ್ನಾಪ್ ಮಾಡಿ ತಂದಿಟ್ಟಿದ್ದೇವೆ. ಶಾಲಾ ಬಾಲಕರ ಅಂದ್ರ ಒಳ್ಳೆ ಕೆಲಸ ಮಾಡಿರಿ. ಈಗ ಅವ್ರು ಎಲ್ಲದಾರ ತೆಗೆದು ತೋರಿಸ್ರಿ, ಅವ್ರ ಹೊರಗೆ ಸ್ವಲ್ಪ ಕರೆದು. ಆಗ್ಲಿ. ಯಾರಲ್ಲಿ ನಿನ್ನೆ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದ 6 ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬನ್ನಿ. ಅಂತೂ ನಮ್ಮ ಕಮಲಾಬಾಯಿ ಅವರ ವ್ಯಾಪಾರ ಆದ ಹಾಗೆ. ಮಿಸ್ಟರ್ ಗೌಡ, ಇನ್ನು ನಿಮ್ಮ ವ್ಯಾಪಾರ ಎಲ್ಲಿ? ನಿಮ್ಮ ಕೋಟಾ ನೋಟು? ದೇಶದ್ರೋಹಿಗಳ, ನೀವು ತಿಳಿದುಕೊಂಡ ಹಾಗೆ ನಾ ಮುಂಬೈ ಪಾರ್ಟಿ ಅಲ್ಲ, CID ಇನ್ಸ್ಪೆಕ್ಟರ್ ಮಾರ್ತಾಂಡ. ನಿಮ್ಮಂತ ದೇಶದ್ರೋಹಿಗಳು ಮಾಡುತ್ತಿರುವ ಅವ್ಯವಹಾರಗಳನ್ನು ಕಂಡುಹಿಡಿಯಲು ಸರ್ಕಾರ ನನ್ನನ್ನು ಈ ಊರಿಗೆ ಕಳುಹಿಸಿದೆ. ನಾನೊಬ್ಬ ಫೋಟೋಗ್ರಾಫರ್ನಾಗಿ ಊರೆಲ್ಲ ತಿರುಗಾಡಿ ನಿಮ್ಮೆಲ್ಲರ ಜಾತಕವನ್ನು ಪತ್ತೆ ಹಚ್ಚಿರುವೆ. ಲೇ ಪರ್ವತಗೌಡ, ನೀನೊಬ್ಬ ರಾಜಕಾರಣಿಯಾಗಿ ಖಾದಿ ಧರಿಸಿ ಕೋಟಾ ನೋಟಿನ ವ್ಯವಹಾರ ಮಾಡುತ್ತಿರುವೆ ಅಲ್ಲ. ಲೇ ಸನ್ಯಾಸಿ, ನೀನೊಬ್ಬ ಸನ್ಯಾಸಿಯಾಗಿ ಪವಿತ್ರವಾದ ಕಾವಿ ತೊಟ್ಟು ಮುಗ್ಧ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಮುಂಬೈಗೆ ಪಾರ್ಸೆಲ್ ಮಾಡುತ್ತಿರುವೆ ಅಲ್ಲ. ನಿಮ್ಮಂತ ಕಳ್ಳ ಕದಿಮರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಪೊಲೀಸ್, ಬಂಧಿಸಿ ಇವರನ್ನು.
ನನಗ ಬೇಡಿ ಹಾಕ್ತಾನಲ್ಲೋ ಇವನ. ಏ ನನ್ನ ಪವಾರ್ ದಿಲ್ಲಿ ತನಕ ಆಯ್ತಲೇ ಮಗನ. ಇನ್ನು ಫೋನ್ ಮಾಡಿದ್ರ ನಿರಪರಾಧಿ ಅಂತ ಆಗ್ತೀನಿ. 10 ಹಳ್ಳಿಗೆ ಗೌಡ್ರಿ ಈಗ ನೀವು ಗೌಡ್ರು ಬಿ ಇಲ್ಲ ನಿಮ್ಮ ಸರ್ಕಾರನೂ ಇಲ್ರಿ, ಬೆತ್ತು ಐತ್ರಿ ಸರ್ಕಾರ ಗೌಡ್ರಿ. ನಡಿ. ಅಯ್ಯಪ್ಪೋ ಇದು ಏನಾಯ್ತು? ವೆಂಕಟರಮಣ ಗೋವಿಂದ. ನಿಮ್ದು ಟೈಮ್ ಎಳೆದುಕೊಂಡು ನಡೆಯಿರಿ ಇವರನ್ನು. ಮಾವ, ನಾನು ಇವರನ್ನು ಜೈಲಿಗೆ ಹಾಕಿಸಿ ಬರುತ್ತೇನೆ. ಈ ಹೆಣ್ಣು ಮಕ್ಕಳನ್ನು ಅವರವರ ಪಾಲಕರಿಗೆ ಒಪ್ಪಿಸು. ಮತ್ತೆ ಯಾಕೆ ತಡ ಮಾಡ್ತೀರಲ್ಲ ಅಂದ್ರೆ ಎಳ್ಕೊಂಡು ವೈರವ್ರು ಅವನು ವೈರಿ ಕತ್ತಲು ಕೋಣ್ಯಾಗ ಚಂದ ಜಡೀರಿ ಅವರಿಗೆ. ಅಪರಾಧಿಯಾಗಿರುವ ಪ್ರಸಾದನನ್ನು ನಿರಪರಾಧಿಯನ್ನಾಗಿ ಮಾಡಿ ಸತ್ಯಮೇವ ಜಯತೆ ಕವಚ ತೊಟ್ಟುಕೊಳ್ಳುವ ಹಾಗೆ ಮಾಡಬೇಕು. ನಡೆಯಿರಿ. ನೋಡ್ರಿ